ಓಕೆ ಆಯಿತು. ಈಗ ಮಾಡಲ್ ಯಾವ್ದು ಹೇಳಿದ್ದು? ಮಾಡಲು 2008 ಓಕೆ. ಇದು ಟಾಟಾ ಇಂಡಿಗೋನಾ? ಇಂಡಿಗೋ ECS. ECSಾ? ಹೌದು, ಓಕೆ. ಡೀಸೆಲ್ ಗಾಡಿ ಅಲ್ಲ? ಡೀಸೆಲ್ ಗಾಡಿ ಸರ್. ಓಕೆ. 2008 2008. ಹಾಂ. ಓನರ್ ಎಷ್ಟಾಗಿದ್ದಾರೆ ಈಗ? ಥರ್ಡ್ ಓನರ್ ಆಗಿದೆ. ಹ್ಞೂ. ಈಗ ನಾ ತಗೊಂಡಿದ್ದೀನಿ ಆಲ್ರೆಡಿ. ಫೋರ್ತ್ ಓನರ್ ಆಗುತ್ತೆ ಅಂದರೆ ಇನ್ನೂ RC ಕಾರ್ಡ್ ಆಗಿಲ್ಲ. ಕೊಟ್ಟಿದ್ದೀನಿ ಟ್ರಾನ್ಸ್ಫರ್ಗೆ, ಹ್ಞೂ. ಇನ್ನೂ ಆಗಿಲ್ಲ ಸರ್, ಬಂದಿಲ್ಲ. ಓಕೆ. ಇನ್ನು ನಿಮ್ಮ ಹೆಸ್ರಿಗೆ ಆಗಿಲ್ಲ, ಈಗ ಇನ್ನೂ ಆಗುತ್ತೆ? ಆಗಿಲ್ಲ. ಹಾಂ, ಈಗ ಆಗುತ್ತೆ. ಆಗುತ್ತೆ ಅಂದರೆ ಈಗ ತಗೊಳ್ಳೋರು 5 ಆಗ್ತದೆ ಅಲ್ಲಿಗೆ? ತಗೊಳ್ಳೋರು 5 ಆಗ್ತಾರೆ ಸರ್. ಓಕೆ. ಎಷ್ಟು ಹೊಡಿ ಸರ್ ಗಾಡಿ? ಸರ್ ಗಾಡಿ 140 ಹೊಡಿದೆ. ಓಕೆ. ಈಗ ಇದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ? ಹಾಂ, ರನ್ನಿಂಗ್ ಇದೆ ಸರ್. FC ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಫ್ರೆಶ್ ಇನ್ಸೂರೆನ್ಸ್ ಮಾಡ್ತಿದ್ದೀನಿ ಈಗ ರೀಸೆಂಟಾಗಿ. ಓಕೆ. ಟೈರ್ ಎಲ್ಲ ಹಂಗಿದಾವೆ ಗಾಡಿಯಲ್ಲಿ? ಟೈರು ಒಂದು 70% ಇದೆ ಸರ್, ಚೆನ್ನಾಗಿದೆ ಟೈರು. ಎಲ್ಲ 4? ಕೂಡ ಕಳಿಸಿದ್ದೀನಿ. ಹಾಂ, ಹೌದು. 4 ಚೆನ್ನಾಗಿದೆ. ಓಕೆ. ಸ್ಟೆಪ್ನಿ ಇದಾ? ಸ್ಟೆಪ್ನಿ ಇದೆ ಸರ್. ಓಕೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? AC ವರ್ಕಿಂಗ್ ಇಲ್ಲ, ಪವರ್ ಸ್ಟೇರಿಂಗ್ ಇಲ್ಲ, ಮ್ಯಾನ್ಯುವಲ್ಲು. ಹ್ಞೂ. ಹಾಂ ಸರ್. ಸಾರಿ, ಪವರ್ ಸ್ಟೇರಿಂಗ್ ಇದೆ, ಹ್ಞೂ. ಪವರ್ ವಿಂಡೋ ಇಲ್ಲ, ಮ್ಯಾನ್ಯುವಲ್. ಓಕೆ. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಸೀಟ್ ಕವರು ಚೆನ್ನಾಗಿದೆ ಸರ್ ಎಲ್ಲ. ಓಕೆ. ಗಾಡಿ ಏನು ರೀಪೇಟ್ ಆಗಿದೆಯಾ? ಟಚ್ ಒರಿಜಿನಲ್ ಪೇಂಟ್ ಆಗಿದೆಯಾ? ಸರ್ ಗಾಡಿ ಒರಿಜಿನಲ್ಲೇ ಇರೋದು, ಪೇಂಟ್ ಏನು ಮಾಡ್ತಿಲ್ಲ. ಅಂದರೆ ಅಲ್ಲಲ್ಲಿ ಸ್ವಲ್ಪ ಟಿಂಕರಿಂಗ್ ಕೆಲಸ ಇದೆ ಸರ್ ಅಷ್ಟೇ. ಹಾಂ. ಸ್ವಲ್ಪ ರಸ್ಟ್ ಬಂದಿದ್ದೆ? ಅದಷ್ಟೇನಿಲ್ಲ, ಅಂದರೆ ಸ್ವಲ್ಪ ಪೇಂಟ್ ಹಿಡ್ದಾಗಿದೆ ಅಷ್ಟೇ. ಹಾಂ. ಹಾಂ. ಓಕೆ. ಈಗ ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಗಾಡಿ ಕೊಳ್ಳೇಗಾಲ. ಕೊಳ್ಳೇಗಾಲ ಮೈಸೂರು ಡಿಸ್ಟಿಕ್ ಯಾವ್ದು ಬರುತ್ತೆ ಸರ್ ಅದು? ಚಾಮರಾಜನಗರ ಡಿಸ್ಟಿಕ್ ಬರುತ್ತೆ. ಚಾಮರಾಜನಗರ. ಓಕೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್. ಓಕೆ. ಈಗ ರನ್ನಿಂಗ್ ಕಂಡೀಷನ್ ಆಗಿದೆ? ರನ್ನಿಂಗ್ ಒಳ್ಳೆ ಕಂಡೀಷನ್ ಆಗಿದೆ ಗಾಡಿ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ 150 ಹೇಳ್ತೀನಿ. ಹ್ಞೂ. ಬೇಕಾದ್ರೆ ಬಂದರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ. ಈಗ 150 ಹೇಳ್ತಾ ಇದ್ರೆ ಬಂದಾಗ ಇನ್ನೂ ಕಮ್ಮಿ ಆಗುತ್ತೆ? ಕಮ್ಮಿ ಆಗುತ್ತೆ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ ಸರ್, ಇದೆ ನಂಬರು. ಸರಿ ಸರ್, ಆಯಿತು. ಓಕೆ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡೈರೆಕ್ಟ್ ಅವ್ರನ್ನ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಆದಷ್ಟು ಹೆಚ್ಚು ಕಮ್ಮಿ ಆದೇ ಆಗುತ್ತೆ. ಆದಷ್ಟು ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಈ ನಂಬರಿಗೆ ನೀವು ಗಾಡಿ ಸೇಲ್ಗಿತ್ತೆ ಅಂದರೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು.